ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಶಿಡ್ಲಘಟ್ಟದಲ್ಲಿ ಧಮ್ಕಿ ವೀರನ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಹಲವಾರು ಸುದ್ದಿಗಳಿವೆ. ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ ರೆಡಿ ಇದ್ದಾರೆ. ಶಿಡ್ಲಘಟ್ಟದಿಂದ ಮಂಜುನಾಥ್ ದಿನ್ನೂರ್ ರೆಡಿ ಇದ್ದಾರೆ. ಹಾಗೆಯೇ ಸಾಕಷ್ಟು ಪ್ರತಿನಿಧಿಗಳು ಕೂಡ ರೆಡಿ ಇದ್ದಾರೆ. ಸುದ್ದಿಗಳಿಗೆ ಹೋಗೋಣ. ಸಿದ್ದು, ಇಲ್ಲಿನ ಏನು ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ವಿಚಾರದಲ್ಲಿ ನಿನ್ನೆ ಸಾಯಂಕಾಲ ರಾಜೀವ್ ಗೌಡನ ಅರೆಸ್ಟ್ ಆಯಿತು. ಅಂತೂ ಇಂತೂ 14 ದಿನಗಳ ನಂತರ ಈ ಧಮ್ಕಿ ವೀರ ರಾಜೀವ್ ಗೌಡ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಸೊ ಆತನನ್ನ ಇವತ್ತು ಪೊಲೀಸರು ಕಸ್ಟಡಿಗೆ ತಗೋಬೇಕಾಗಿದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ. ಅಷ್ಟರ ನಡುವೆ ಇನ್ನೂ ಏನೇನಾಗುತ್ತೆ, ನಿನ್ನೆ ಏನೇನೆಲ್ಲ ಆಯಿತು ನೋಡಿ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಕೇರಳ ಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ಲಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಬೈದ ಕಾಂಗ್ರೆಸ್ ಮುಖಂಡ ಕೊನೆಗೂ ಲಾಕ್ ಆಗಿದ್ದಾನೆ. ಹೆಣ್ಣು ಅನ್ನೋದನ್ನು ನೋಡದೆ ನಿಂದಿಸಿ ಬೈಗುಳ ವೀರನಿಗೆ ಖಾಕಿ ಕೆಡ್ಡ ತೋಡಿದೆ. ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ರೀತಿ ಮೆರಿತಾ ಇದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಸಾಲು ಕಾನೂನುಗಳನ್ನು ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮ್ಕಿ ವೀರ್ನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಅಮೃತ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ವಾಂಟ್. ಎಲ್ಲರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರಬೇಕು ಅಂತ ನಾನು ಅಂದ್ರೆ ಐತೆ. ಇಂದಿನಿಂದ ರಾಜೀವ್ ಗೌಡ ಅಸಲಿ ತನಿಖೆ ಶುರು. ರಾಜೀವ್ ಗೌಡ ಕೈಗೆ ಕೋಳ ಹಾಕಿರೋ ಪೊಲೀಸರು ಇಂದಿನಿಂದ ಅಸಲಿ ತನಿಖೆ ಶುರು ಮಾಡಲಿದ್ದಾರೆ. 24 ಗಂಟೆಯೊಳಗೆ ಧಮ್ಕಿ ವೀರನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಕ್ಕಿದ್ದಾರೆ. ಬಳಿಕ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ರಾಜೀವ್ ವಾಯ್ಸ್ ಸ್ಯಾಂಪಲ್ಸ್ ಪಡೆದು FSLಗೆ ರವಾನೆ ಮಾಡಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದಾಖಲಾಗಿರುವ FIR ಸಂಬಂಧ ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಪರಾರಿಯಾದ ರಾಜೀವ್ ಗೌಡ ಇಷ್ಟು ದಿನ ಎಲ್ಲಿದ್ದ, ಈತನಿಗೆ ಆಶ್ರಯ ನೀಡಿದ್ಯಾರು ಅಂತ ತನಿಖೆ ಮಾಡಲಿಕ್ಕಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನ ಆಗಿದೆ. ಕಾಂಗ್ರೆಸ್ಸಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಪ್ರಕರಣವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಮಾಡ್ತಾ ಬಂತು. ಬೇರೆಯವ್ರ ಥರ ಜಸ್ಟ್ ಒಂದು ಸುದ್ದಿಯಾಗಿ ಮಾತ್ರ ಕ್ಯಾರಿ ಮಾಡಲಿಲ್ಲ, ಬದಲಾಗಿ ಒಂದು ಅಭಿಯಾನವನ್ನೇ ಮಾಡಿದ್ವಿ. ಅರೆಸ್ಟ್ ರಾಜೀವ್ ಅಂತ ಅಭಿಯಾನವನ್ನು ಮಾಡಿದ್ವಿ. ಯಾಕೆ ಡಿಲೇ ಆಗ್ತಾ ಇದೆ ಅರೆಸ್ಟ್ ಮಾಡೋದಕ್ಕೆ ಅಂತ ಪ್ರತಿದಿನ ಈ ಸುದ್ದಿಯ ಫಾಲೋಅಪ್ ಸ್ಟೋರಿಗಳನ್ನು ತಂದ್ವಿ. ಒಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಂತೂ ಇಂತೂ ಈಗ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರೆ ನಾನು ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ರಾಜೀವ್ ಗೌಡ ಹೆಸರಿಗೆ ಕಾಂಗ್ರೆಸ್ ಮುಖಂಡ, ಆದ್ರೆ ಮಾಡಿದ್ದು ಮಾತ್ರ ಪುಡಾರಿ ಕೆಲಸ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅಶ್ಲೀಲವಾಗಿ ನಿಂದಿಸಿದ ಬೈಗುಳ ಶೂರ ಅಮೃತ ಗೌಡಗೆ ಫೋನ್ನಲ್ಲಿ ಉತ್ತರನ ಪೌರುಷ ತೋರಿದ ಪರಾರಿ ರಾಜ ಕೊನೆಗೂ ಕಾಕೆ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು ಧಮ್ಕಿ ವೀರನನ್ನ ಹೆಡೆಮೂರಿ ಕಟ್ಟಿದ್ದಾರೆ. ಕೊನೆಗೂ ಧಮ್ಕಿ ವೀರ ರಾಜೀವ್ ಗೌಡ ಅರೆಸ್ಟ್. ಇದು ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಇಂಪ್ಯಾಕ್ಟ್.
ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಆದರೆ ಬೇರೆಯವರ ರೀತಿ ಕೇವಲ ಸುದ್ದಿ ಮಾಡಿ ಸುಮ್ಮನಾಗಲಿಲ್ಲ. ರಾಜು ಗೌಡ ವಿರುದ್ಧ ಸರಣಿ ವರದಿ ಮಾಡಿತ್ತು. ನಮ್ಮ ಕ್ಯಾಂಪೇನ್ನಿಂದಲೇ ರಾಜು ಗೌಡ ಈಗ ಅಂಧರಾಗಿದ್ದಾನೆ. ಇಂಪ್ಯಾಕ್ಟ್ 1, ರಾಜು ಗೌಡ ವಿರುದ್ಧ 2 ಎಫ್ಐಆರ್. ಪೌರಾಯುಕ್ತೆಗೆ ಧಮಕಿ ಹಾಕಿದ್ರೂ ಕೂಡ ರಾಜು ಗೌಡ ವಿರುದ್ಧ ಯಾವುದೇ ಎಫ್ಐಆರ್ ಆಗಿರಲಿಲ್ಲ. ಈ ಬಗ್ಗೆ ಸುದ್ದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಧಮಕಿ ವೀರನ ವಿರುದ್ಧ 2 ಎಫ್ಐಆರ್ ದಾಖಲಾಯಿತು. ಇಂಪ್ಯಾಕ್ಟ್ ನಂಬರ್ 2, ಕಾಂಗ್ರೆಸ್ನಿಂದ ರಾಜು ಕಿಕ್ಔಟ್. ಪೌರಾಯುಕ್ತೆಗೆ ರಾಜು ಗೌಡ ಧಮಕಿ ಹಾಕಿದ್ರೂ ಕಾಂಗ್ರೆಸ್ ಮೌನವಾಗಿತ್ತು. ಧಮಕಿ ವೀರನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಬದಲಾಗಿ ಅವನೊಬ್ಬ ಒಳ್ಳೆಯ ಕಾರ್ಯಕರ್ತ ಅಂತ ಸಚಿವರು ಸರ್ಟಿಫಿಕೇಟ್ ಕೊಟ್ಟಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ರಾಜು ಗೌಡನನ್ನ ಕಾಂಗ್ರೆಸ್ನಿಂದ ಕಿಕ್ ಔಟ್ ಮಾಡಲಾಯಿತು. ಇಂಪ್ಯಾಕ್ಟ್ ನಂಬರ್ 3, ಪರಾರಿ ರಾಜ ರಾಜು ಗೌಡ ಅರೆಸ್ಟ್. ಎಫ್ಐಆರ್ ದಾಖಲಾಗಿದ್ರೂ ರಾಜು ಗೌಡನ ಬಂಧನ ಆಗಿರಲಿಲ್ಲ. ಪೊಲೀಸರಿಗೆ ಈ ಬೈಗುಳ ಶೂರ ಎಲ್ಲಿದ್ದಾನೆ ಅಂತಾನೂ ಕೂಡ ಗೊತ್ತಿರಲಿಲ್ಲ. ಈ ವೇಳೆ ಅರೆಸ್ಟ್ ರಾಜು ಗೌಡ ಅಂತ ಕ್ಯಾಂಪೇನ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಸರಣಿ ವರದಿಯಿಂದಾಗಿ ಈಗ ರಾಜು ಗೌಡನ ಬಂಧನವಾಗಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆಯಂತ, ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರೂ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಅವ್ರು ಎಷ್ಟೇ ಪ್ರಭಾವಿಗಳಾದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಸಂಜೆನೆ ಅರೆಸ್ಟ್ ಮಾಡಿದ್ರು ಕೂಡ ಇನ್ನೂ ಕೂಡ ರಾಜು ಗೌಡನನ್ನ ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಕರ್ಕೊಂಡು ಬಂದಿಲ್ಲ? ಎಲ್ಲಿದ್ದಾನೆ ರಾಜು ಗೌಡ? ಹಾಗಾದ್ರೆ ಜನರಿಗೆ ಅನುಮಾನ ಮೂಡ್ತಾ ಇದೆ. ಪೊಲೀಸರು ರಾಜು ಗೌಡ ವಿಚಾರದಲ್ಲಿ ಕಳ್ಳಾಟ ಆಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಎಲ್ಲಿದ್ದಾನೆ ಆತ? ಅಲ್ಲಿಂದ ಕೇರಳ ಗಡಿಯಿಂದ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರೋದಕ್ಕೆ ಇಷ್ಟು ಹೊತ್ತು ಬೇಕಾ ಅನ್ನೋ ಪ್ರಶ್ನೆ ಕೂಡ ಇದೆ. ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರಾ ಅಥವಾ ಯಾವ ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇದೆ? ಹೀಗೆ ಅನೇಕ ಪ್ರಶ್ನೆಗಳನ್ನ ಜನ ಎತ್ತುತ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರ ನಡೆಯ ಬಗ್ಗೆ ಸ್ವಲ್ಪ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಇನ್ನೂ ಕೂಡ ರಾಜು ಗೌಡನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿಲ್ಲ? ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಆನಂತರ ಕಸ್ಟಡಿಗೆ ಕೇಳಬೇಕಾಗತ್ತೆ. ಆ ಪ್ರಕ್ರಿಯೆಗಳು, ಆ ಕಾನೂನಿನ ಪ್ರಕ್ರಿಯೆಗಳಿಗೆ ಒಳಪಡಿಸಿಲ್ಲ. ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ನಿನ್ನೆ ಕೇರಳ ಗಡಿಯಲ್ಲಿ ರಾಜು ಗೌಡನ ಬಂಧನ ಆಗಿದೆ. ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಡಿಲೇ ಯಾಕೆ ಅನ್ನೋ ಪ್ರಶ್ನೆ. ಎನಿವೆ, ರಾಜು ಗೌಡ ಬೆಂಬಲಿಗರು ಸಾಕಷ್ಟು ಮಂದಿ ಇವತ್ತು ಶಿಡ್ಲಘಟ್ಟಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಶಿಡ್ಲಘಟ್ಟ ನಗರದಲ್ಲಿ ಬಂದೋಬಸ್ತ್ಗೆ ಸೂಚನೆ ಕೊಡಲಾಗಿದೆಯಂತೆ. ಹೆಚ್ಚಿನ ಜನ ಜಮಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೆರೆಯ ತಾಲೂಕುಗಳ ಪೊಲೀಸರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರಂತೆ. ಶಿಡ್ಲಘಟ್ಟದತ್ತ ರಾಜು ಗೌಡನನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಅಜ್ಞಾತ ಸ್ಥಳದಲ್ಲಿ ರಾಜು ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಏನಾಗುತ್ತೆ ಕಾದು ನೋಡಬೇಕು. ಇವತ್ತು ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರ್ತಾ ಇದ್ದಾರಂತೆ ರಾಜು ಗೌಡನನ್ನ. ಹಾಗಾದ್ರೆ ನಿನ್ನೆ ರಾತ್ರಿ ಎಲ್ಲಿಟ್ಟಿದ್ರು? ಅಜ್ಞಾತ ಸ್ಥಳದಲ್ಲಿ ಇಟ್ಟಿದ್ರ ಆತನನ್ನ? ಇವತ್ತು ಕರ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರಾ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರಾ? ಏನಾಗತ್ತೆ? ಕಸ್ಟಡಿಗೆ ಕೇಳ್ತಾರಾ? ಆನಂತರ ವಿಚಾರಣೆಯನ್ನ ಮುಂದುವರಿಸ್ತಾರಾ? ರಾಜು ಗೌಡ ಬೆಂಬಲಿಗರು ಕೂಡ ಶಿಡ್ಲಘಟ್ಟದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗಿದೆ. ಇನ್ನಷ್ಟು ಮಂದಿ ಹೆಚ್ಚುವರಿಯಾಗಿ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಅಮೃತ ಗೌಡ ಅವರಿಗೆ ಒಂದು ಬೆದರಿಕೆಯ ಕರೆ ಬಂದಿದ್ದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ನಿಮಗೆ ಜೀವ ಬೆದರಿಕೆ ಇದೆ ಅಂತ ವ್ಯಕ್ತಿ ಕೂಡ ಹೇಳಿದರು. ಹಾಗಾಗಿ ಏನು ಬೇಕಾದರೂ ಆಗಬಹುದು. ಸೊ ಕಾನೂನು ಸುವ್ಯವಸ್ಥೆ ಬಹಳ ಬಿಗಿಗೊಳಿಸಬೇಕಾಗತ್ತೆ. ನೋಡಿ, ಮಂಗಳೂರಿನಲ್ಲಿ ಈ ರಾಜು ಗೌಡಗೆ ನೆಲೆ ಕಲ್ಪಿಸಿದಂತಹ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೇರಳಕ್ಕೆ ಪರಾರಿಯಾಗೋದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಮೈಕೆಲ್, ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ಪೊಲೀಸರು ಮೈಕೆಲ್ ಅವ್ರನ್ನ ಬಂಧನ ಮಾಡಿದ್ದಾರೆ. ರಾಜೀವ್ ಗೌಡಗೆ ಸಾಥ್ ಕೊಟ್ಟವನಿಗೂ ಕೂಡ ಖಾಕಿ ಖೆಡ್ಡ ತೋಡಿದೆ. ಇಲ್ಲಿಂದ ಘಟನೆ ಆದ ನಂತರ ಸೀದಾ ಮಂಗಳೂರಿಗೆ ಹೋಗಿ ಅಲ್ಲಿ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ರೆಸಾರ್ಟ್ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ರಾಜೀವ್ ಗೌಡನಿಗೆ
ನೆಲೆ ಕಲ್ಪಿಸಿಕೊಟ್ಟಂತಹ ವ್ಯಕ್ತಿಯನ್ನು ಕೂಡ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ತಿನ್ನೂರ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇಬ್ಬರು ಕೂಡ ಅಲ್ಲಿ ಲೈವ್ ಕನೆಕ್ಟ್ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ಇವತ್ತು ಸಾಕಷ್ಟು ಹ್ಯಾಪನಿಂಗ್ ಡೇ ಏನೇನಾಗತ್ತೆ ಅಂತ, ಜೊತೆಗೆ ಇವತ್ತು SP ಕೂಡ ಚಿಕ್ಕಬಳ್ಳಾಪುರ SP ಕೂಡ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವಂಥದ್ದು ಇದೆ ಮಾಹಿತಿ ಕೊಡೋದಕ್ಕೆ. ನೋಡಿ ಮಂಜುನಾಥ್, ಒಬ್ಬ ಸ್ಥಳೀಯ ಮುಖಂಡ ಬೇಕಾಬಿಟ್ಟಿಯಾಗಿ ಬೈದು ಆನಂತರ ಅಬ್ಸ್ಕಾಂಡಾಗಿ ಎಷ್ಟು ದೊಡ್ಡ ಸುದ್ದಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ನೆಲಕಚ್ಚಿ ಹೋಗಿದೆಯಾ, ಕಾನೂನಿನ ಭಯ ಇಲ್ವೇ ಇಲ್ವಾ ಅನ್ನೋ ಪ್ರಶ್ನೆ ಇವತ್ತೇನೆಲ್ಲ ಆಗ್ಬೋದು ಮಂಜುನಾಥ್? ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಧಮಕಿ ಹಾಕಿದ ಪ್ರಕರಣದಲ್ಲಿ ರಾಜೀವ್ ಗೌಡ 13 ದಿನಗಳ ನಂತರ ನಿನ್ನೆಯಷ್ಟೇ ಕೇರಳದ ಒಂದು ಕಣ್ಣೂರಿನಲ್ಲಿ ಆತನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಈತನಿಗೆ 13 ದಿನಗಳಿಂದ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಆಶ್ರಯವನ್ನು ಕೊಟ್ಟಿದ್ದಂತಹ ಮೈಕಲ್ ಎಂಬಾತನನ್ನು ಕೂಡ ಈಗ ವಶಕ್ಕೆ ಪಡೆದಿರುವಂಥದ್ದು. ಯಾಕೆಂತಂದರೆ ಈತ ಫೋನ್ ಕನೆಕ್ಟಿವಿಟಿ ಆಗಿರ್ಬೋದು, ಜೊತೆಗೆ ಈತನಿಗೆ ಹಣಕಾಸಿನ ನೆರವುಗಳಾಗಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಮಾಡಿದಂತಹ ಉದ್ಯಮಿ ಮೈಕಲ್ನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಶಿಡ್ಲಘಟ್ಟಕ್ಕೆ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ರಾಜೀವ್ ಗೌಡನನ್ನು ಕರೆದುಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ಪೊಲೀಸ್ ಸ್ಟೇಷನ್ ಬಳಿ ಆತನನ್ನು ಕರೆದುಕೊಂಡು ಬಂದಿಲ್ಲ. ಯಾಕೆ ಅಂತಂದರೆ ಪ್ರಮುಖವಾಗಿ ಈ ಹಿಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಈ ಧಮಕಿ ವೀರ ರಾಜೀವ್ ಗೌಡ ಈಗ ಶಿಡ್ಲಘಟ್ಟಕ್ಕೆ ಏನಾದರೂ ಕರೆದುಕೊಂಡು ಬಂದು ಇಲ್ಲಿ ವಿಚಾರಣೆ ಮಾಡಿದ್ದೇ ಆದರೆ ಇಲ್ಲಿ ಸಾಕಷ್ಟು ಒಂದು ಕಾನೂನು ಸುವ್ಯವಸ್ಥೆ ಹದಗೆಡುತ್ತೀವಿ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈ ಆತನನ್ನು ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ. ಪ್ರಮುಖವಾಗಿ ಹಾಗಾಗಿ ಈಗ 10 ಗಂಟೆ ನಂತರ ಇಲ್ಲಿಗೆ ಅಂದರೆ ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ನಾವು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್, ಇಡೀ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಈಗಾಗಲೇ ಇಲ್ಲಿ ಒಂದು ಬಂದೋಬಸ್ತ್ಗೆ ಕೂಡ ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಯಾಕೆಂತಂದರೆ ಕಾನೂನು ಸುವ್ಯವಸ್ಥೆ ಏನಾದರೂ ಇಲ್ಲಿ ಹದಗೆಡಬಹುದು. ಯಾಕಂದರೆ ಸುಮಾರು ಜನ ಅವರ ಬೆಂಬಲಿಗರು ಕೂಡ ಇಲ್ಲಿ ಸೇರುವಂಥದ್ದು. ಪ್ರಮುಖವಾಗಿ 10 ಗಂಟೆ ನಂತರ ಏನು ಶಿಡ್ಲಘಟ್ಟದ JMFC ಕೋರ್ಟಲ್ಲಿ ಕೂಡ ಆತನನ್ನು ಏನು ಮೆಡಿಕಲ್ ಚೆಕಪ್ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಚೆಕಪ್ ಆದ ನಂತರ ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ರಿವೈಂಡ್ ಒಂದು ಅರ್ಜಿಯನ್ನು ಹಾಕ್ಕೊಂಡು ಆತನನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೂಡ ಪೊಲೀಸರು ಒಂದು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್. ಇನ್ನು ಹಾಗೆಯೇ ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಜಾಯ್ನ್ ಆಗಿದ್ದಾರೆ. ರಂಜಿತ್, ನಿರಂತರವಾದ ಕ್ಯಾಂಪೇನ್ ಮಾಡ್ತು ರಿಪಬ್ಲಿಕ್ ಕನ್ನಡ. ಯಾಕಂತಂದ್ರೆ ಈ ಥರದ ಏನು ಸಮಾಜಕ್ಕೆ ಘಾತಕವಾಗುವಂತಹ ನಡೆಯನ್ನು ತೋರಿಸುವಂಥ ವ್ಯಕ್ತಿಗಳನ್ನ ಖಂಡಿತವಾಗ್ಲೂ ಕಾನೂನಿನ ಅಡಿಯಲ್ಲಿ ತರಲೇಬೇಕು ಅಂತ. ಕಾನೂನಿನ ಭಯವೇ ಇಲ್ಲ, ರಾಜಕೀಯ ಪಕ್ಷಗಳ ಬೆಂಬಲ ಶ್ರೀರಕ್ಷೆ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಸೊ ಅಂತೂ ಇಂತೂ ರಾಜೀವ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಹೈಡ್ರಾಮಾ ಕ್ರಿಯೇಟ್ ಆಗ್ಬೋದು ರಂಜಿತ್ ಇವತ್ತು? ಎಸ್, ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ. ನೋಡಿ, 13 ದಿನಗಳ ಕಾಲ ಪೊಲೀಸರ ಜೊತೆಗೆ ಕಣ್ಣಾಮುಚ್ಚಾಲೆ ಆಡಿದಂಥ ರಾಜೀವ್ ಗೌಡ ಬಂಧನಕ್ಕಾಗಿ ಪೊಲೀಸರು ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ತಂಡೋಪತಂಡವಾಗಿ ಪೊಲೀಸರು ಎಲ್ಲ ಕಡೆಗಳಲ್ಲಿ ಹುಡುಕಾಟ ಮಾಡ್ತಾ ಇದ್ರು. ಆದರೆ ಈ ರಾಜೀವ್ ಗೌಡ ಮೊಬೈಲ್ ಲೊಕೇಶನ್ ಟವರ್ ಆಧಾರದ ಮೇಲೆ ಈ ರಾಜೀವ್ ಗೌಡನ ಬಂಧನಕ್ಕಾಗಿ ಮಂಗಳೂರಿಗೆ ತೆರಳಿದಂಥ ಪೊಲೀಸರ ತಂಡಕ್ಕೆ ಸುಳಿವು ಸಿಕ್ಕಿತ್ತು. ಈತ ಬೇರೆಯವ್ರ ಜೊತೆ ಮಾತಾಡುವಾಗ ಆತನ ಮೊಬೈಲನ್ನು ಬಳಸ್ತಾ ಇರಲಿಲ್ಲ. ಈತನ ಜೊತೆಗೆ ಇಬ್ಬರಿದ್ರು ಅನ್ನುವಂಥ ಮಾಹಿತಿ ಇತ್ತು. ಅದಾದ ನಂತರ ಪೊಲೀಸರು ಡಿಟೇಲ್ ಆಗಿ ಈತನ ಬೆನ್ನು ಬಿದ್ದಾಗ ಈತ ರೈಲ್ವೆ ಸ್ಟೇಷನ್ನಲ್ಲಿ ತನ್ನ ಕಾರನ್ನು ನಿಲ್ಲಿಸಿ ಈತ ಅಲ್ಲಿಂದ ಕೇರಳಕ್ಕೆ ಪರಾರಿಯಾಗಿ ಆನಂತರ ಗೋವಾಕ್ಕೆ ಹೋಗುವಂಥ ಆಲೋಚನೆಯನ್ನು ಮಾಡಿದ್ದ ಅನ್ನೋದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಅದಾದ ನಂತರ ಪೊಲೀಸರು ಆತನ ಬೆನ್ನು ಬೀಳ್ತಾರೆ. ಪೊಲೀಸರು ಅಲ್ಲಿ ಹೋಗಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿವರೆಗೂ ಕೂಡ ಈ ರಾಜೀವ್ ಗೌಡನಿಗೆ ಅಲ್ಲಿನ ಸ್ಥಳೀಯ ರಾಜಕಾರಣಿಯೊಬ್ಬರು ಆತನಿಗೆ ಸಂಪೂರ್ಣವಾಗಿ ಆತನನ್ನು ಗಾರ್ಡ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಲಭ್ಯ ಆಗಿತ್ತು. ಸಹಜವಾಗಿ ನಾವೆಲ್ಲರೂ ಕೂಡ ಅಂದ್ಕೊಂಡಂಗೆ 2 ದಿನಗಳ ಕಾಲ ಏನು ಈ ವಿಧಾನಮಂಡಲದ ಅಧಿವೇಶನದಲ್ಲಿ ರಜೆ ಏನಿತ್ತು ಅಥವಾ ಏನು ಫ್ರೀ ಇತ್ತು, ಇವತ್ತು ತಾರಕಕ್ಕೇರಬಹುದು. ರಾಜೀವ್ ಗೌಡ ಬಂಧನ ಆಗಿಲ್ಲ ಅನ್ನೋ ವಿಚಾರ ಮುನ್ನೆಲೆಗೆ ಬರಬಹುದು ಅಥವಾ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಬಹುತೇಕ ಪೊಲೀಸರ ಮೇಲೆ ಇವರು ಹೋಮ್ ಮಿನಿಸ್ಟರ್ ನಿನ್ನೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ರಾಜೀವ್ ಗೌಡನನ್ನು ನಾವು ಬಂಧನ ಮಾಡದೆ ಬಿಡೋದೇ ಇಲ್ಲ ಅಂತೇಳಿ ಹೇಳಿದ್ರು. ಅದರಂತೆ ನಿನ್ನೆ ಅವರ ಬಂಧನ ಆಗಿದೆ. ಇವತ್ತು ಈಗ ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಾನಿದ್ದೀನಿ ಶ್ರೀಲಕ್ಷ್ಮಿ. ಶಿಡ್ಲಘಟ್ಟದ ಪೊಲೀಸ್
ಠಾಣೆಗೆ ಆತನನ್ನ ಕರ್ಕೊಂಡು ಬರ್ತಾರೆ. ಆ ನಂತರ ಆತನ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಆದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದೆ. ಈತನಿಗೆ ಈ ಹಿಂದೆ ಇದ್ದಂಥ ಏನಾದರೂ ಬೇರೆ ಪ್ರಕರಣಗಳು ಮತ್ತೊಂದು ಏನಾದರೂ ಇಲ್ಲಿ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇದೆ. ಟೋಟಲ್ ಆಗಿ ಎರಡು FIRಗಳು ದಾಖಲಾಗಿರೋದ್ರಿಂದಾಗಿ ಈ ಎರಡೂ FIR ಅನ್ವಯ ಆತನನ್ನು ಇಂಟ್ರಾಗೇಷನ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಹೋದರೆ ಈಗ ಶಿಡ್ಲಘಟ್ಟದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಲಾಯ್ ಮಾಡಿದ್ದಾರೆ. ಮತ್ತು ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಥಳೀಯ ಮುಖಂಡ ರಾಜೀವ್ ಗೌಡ 2023ರ MLA ಎಲೆಕ್ಷನಲ್ಲಿ ನಿಂತಿದ್ದ ಪರಾಜಿತ ಅಭ್ಯರ್ಥಿಯಾಗಿದ್ದ. ಆತನದ್ದೇ ಒಂದು ಬೆಂಬಲಿಗರ ತಂಡವೂ ಕೂಡ ಇಲ್ಲ ಇದೆ. ಯಾವಾಗ ಆತ ಪುರಸಭೆಯ ಅಧಿಕಾರಿಗೆ ಯಾವುದೇ ಪರ್ಮಿಷನನ್ನು ತೆಗೆದುಕೊಂಡೇ ಎಲ್ಲ ಹಾದಿ ಬೀದಿಗಳಲ್ಲಿ ಬ್ಯಾನರ್ ಹಾಕೋದಕ್ಕೆ ಹೊರಟರು, ಆಗ ಪುರಸಭೆಯ ಅಮೃತಗೌಡ ಪೌರಾಯುಕ್ತೆ ಅಮೃತಗೌಡ ಬ್ಯಾನರನ್ನು ತೆರವುಗೊಳಿಸಿದ್ದಕ್ಕೆ ಆಕೆಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ಪ್ರಕರಣದಲ್ಲಿ ಈಗ ಲಾಕ್ ಆಗಿದ್ದಾನೆ. ಈ ಸಂಬಂಧ ಈಗ ಪೊಲೀಸರು ಆತನನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ನೋಡಿ, ಇಲ್ಲೆಲ್ಲ ಜನ ಇದ್ದಾರಲ್ಲ ಅವರೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಂತೆ ಪೊಲೀಸ್ ಠಾಣೆಯ ಮೂವ್ಮೆಂಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಕಡೆಯಲ್ಲಿ ನಮ್ಮ ವಿಜೆ ತೋರಿಸ್ಬೇಕು, ಅಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ನಿಂತಿದ್ದಾರೆ. ಇನ್ನು ಪೊಲೀಸರು ಕೂಡ ಅಲ್ಲಲ್ಲಿ ಕಣ್ಣಿಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಏನು ಗೊಂದಲಗಳಾಗಬಾರ್ದು, ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಬಂದೋಬಸ್ತ್ನೊಂದಿಗೆ ಈಗ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ರಾಜೀವ್ ಗೌಡನನ್ನು ಕರೆದುಕೊಂಡು ಬಂದು ಆ ನಂತರ ಆತನನ್ನು ಮೆಡಿಕಲ್ ಮಾಡಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಅವರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಇಂಟ್ರಾಗೇಷನ್ ನಡೆಯುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಕೊಟ್ಟರೆ ಮತ್ತೆ ಏನು ಜೈಲು ಸೇರಬೇಕಾಗುತ್ತೆ. ಸದ್ಯಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ರಾಜೀವ್ ಗೌಡ ಕೆಲವೇ ಹೊತ್ತಿನಲ್ಲಿ ಇದೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ರಾಜೀವ್ ಗೌಡನನ್ನು ಪೊಲೀಸರು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಒಂದು ಕಡೆ ಅಧಿವೇಶನ ನಡೀತಾ ಇದೆ. ಈ ನಡುವೆ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಪರಸ್ಪರ ಸಮರ ಸಾರಿದ್ದಾವೆ. ಒಂದು ಕಡೆ ಇವತ್ತು ಮೈತ್ರಿ ಪಡೆ ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಅವಮಾನ ಆಯಿತು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ಕೈಪಡೆ ಹೋರಾಟಕ್ಕೆ ಇಳಿದಿದೆ. ಒಟ್ಟಿನಲ್ಲಿ ಇವತ್ತು ಬೆಂಗಳೂರು ಪ್ರತಿಭಟನೆಗಳಿಂದ ಕಾವೇರ್ತಾ ಇದೆ. ಗಲಾಟೆ, ಗದ್ದಲ, ವಾಕ್ ಸಮರ, ರಾಜ್ಯಪಾಲರ ಮುಂದೆಯೇ ಕೂಗಾಟ, ಆಕ್ರೋಶ. ಸರ್ಕಾರದ ಭಾಷಣ ಮಾಡದ ಗವರ್ನರ್ ವಿರುದ್ಧ ಕಾಂಗ್ರೆಸ್ ಶಾಸಕರು ಕೆಂಡಾಮಂಡಲವಾಗಿದ್ರು. ಥಾವರ್ಚಂದ್ ಗೆಹ್ಲೋಟ್ರನ್ನೇ ತಡೆಯಲು ಯತ್ನಿಸಿದ್ರು. ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ ಈಗ ಮತ್ತೊಂದು ಮಜಲು ಪಡೆದಿದೆ. ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಸಮರ ಸಾರಿದೆ. ಸರ್ಕಾರದ ವಿರುದ್ಧ ದೋಸ್ತಿ ಶಕ್ತಿ ಪ್ರದರ್ಶನ. ಕೇಂದ್ರಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ತಂತ್ರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಂಟಿ ಸಮರಕ್ಕೆ ಬಿಜೆಪಿ ಜೆಡಿಎಸ್ ಸಜ್ಜಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಮೇಲಿನ ದಬ್ಬಾಳಿಕೆ ಖಂಡಿಸಿ ಶಕ್ತಿ ಪ್ರದರ್ಶನಕ್ಕೆ ಮೈತ್ರಿ ಪಡೆ ಮುಂದಾಗಿದೆ. ಸದನದ ಒಳಗೂ ಹೊರಗೂ ಹೋರಾಟಕ್ಕಿಳಿದಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಇಂದು ಪ್ರತಿಭಟನೆ ನಡೆಸಲು ಸಕಲ ಸಿದ್ಧತೆ ನಡೆಸಿದೆ. ಪ್ರೊಟೆಸ್ಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸುರೇಶ್ ಬಾಬು ಸೇರಿ ಮೈತ್ರಿ ಪಕ್ಷದ ಶಾಸಕರು ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ದೋಸ್ತಿ ಸಮರ. ಸದನದಲ್ಲಿ ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರು ದಬ್ಬಾಳಿಕೆ ಮಾಡಿದ್ದಾರೆ. ದರ್ಪ ಮೆರೆದ ಇಬ್ಬರು ಕಾಂಗ್ರೆಸ್ ಪರಿಷತ್ ಸದಸ್ಯರು ಹಾಗೂ ವಿಧಾನಸಭೆಯ ಇಬ್ಬರು ಶಾಸಕರನ್ನ ಅಮಾನತು ಮಾಡಬೇಕು. ಅಷ್ಟೇ ಅಲ್ಲ, ಅಬಕಾರಿ ಇಲಾಖೆಯಲ್ಲಿ ಕೋಟಿ ಭ್ರಷ್ಟಾಚಾರ ನಡೆದಿದೆ. ನೈತಿಕ ಹೊಣೆ ಹೊತ್ತು ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡಬೇಕು. ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರೋಪಿಸಿ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಹಳೆ ಮೊಳಗಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವೂ ಕಾಂಗ್ರೆಸ್ ಕಹಳೆ.
ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಸಮರಸರಿದ್ರೆ ಮತ್ತೊಂದ್ ಕಡೆ ಕೇಂದ್ರದ ವಿರುದ್ಧ ಕಹಳೆ ಮುಳುಗಿಸಲು ರಾಜ್ಯ ಸರ್ಕಾರ ಅಖಾಡಕ್ಕಿಳಿದಿದೆ. ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಧುಮುಕಿದೆ. ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಪ್ರತಿಭಟನೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿ ಶಾಸಕರು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ವರ್ಸಸ್ ದೋಸ್ತಿ ಪ್ರತಿಭಟನೆಯಿಂದ ಇವತ್ತು ಕೂಲ್ ಆಗಿರೋ ಬೆಂಗಳೂರು ಕಾವೇರುವುದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿಯೇ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನು ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನು ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನು ತರುತ್ತೆ. ಆ ಅಸಮಾಧಾನಿತರು ಏನು ಮಾಡ್ತಾರೆ ಅನ್ನೋವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ದೇಶದ ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನ್ಯಾಷನಲ್ ಟಾಪ್ 5 ಅಲ್ಲಿ. ಭಾರತ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದ್ದು, ಇಂದು ನವದೆಹಲಿಯಲ್ಲಿ ನಡೆಯಲಿರೋ ಭಾರತ EU ಶೃಂಗಸಭೆ ಬಳಿಕ ಮಹತ್ವದ ಘೋಷಣೆ ಆಗಲಿವೆ. ಮದರ್ ಆಫ್ ಆಲ್ ಡೀಲ್ಗೆ ಟ್ರಂಪ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ಇಂದು ದೇಶಾದ್ಯಂತ ಬ್ಯಾಂಕ್ ಸೇವೆಗಳು ಸ್ಥಗಿತಗೊಳ್ಳಲಿವೆ. ಬ್ಯಾಂಕ್ ಸಿಬ್ಬಂದಿಯ ಸಂಘಟನೆಗಳು ವಾರದಲ್ಲಿ 5 ದಿನಗಳ ಕೆಲಸದ ಅವಧಿಗೆ ಆಗ್ರಹಿಸಿ 1 ದಿನದ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿವೆ. ಇದರಿಂದಾಗಿ ದೇಶಾದ್ಯಂತ ಕೋಟ್ಯಂತರ ಗ್ರಾಹಕರು ಬ್ಯಾಂಕ್ ಸೇವೆ ಸಿಗದೆ ಸಮಸ್ಯೆ ಎದುರಿಸಲಿದ್ದಾರೆ. ಉತ್ತರಾಖಂಡದ ಹಿಮಾಲಯ ಪರ್ವತದಲ್ಲಿ ನೆಲೆಗೊಂಡಿರುವ ಶತಮಾನಗಳಷ್ಟು ಹಳೆಯದಾದ ಬದ್ರಿನಾಥ ಮತ್ತು ಕೇದಾರನಾಥ ದೇವಾಲಯಗಳಿಗೆ ಹಿಂದೂಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡುವ ತೀರ್ಮಾನ ಕೈಗೊಳ್ಳಲಾಗಿದೆ. ಹಿಂದೂಯೇತರರನ್ನ ಪ್ರವೇಶಿಸೋದನ್ನು ನಿಷೇಧಿಸಲಾಗುವುದು ಅಂತ ಈ ದೇವಾಲಯಗಳನ್ನು ನಿರ್ವಹಿಸುವ ದೇವಾಲಯ ಸಂಸ್ಥೆ ಘೋಷಿಸಿದೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಮನಾಲಿ ಹಿಮಾಚ್ಛಾದಿತವಾಗಿದ್ದು, ಮೈಕೊರೆಯುವ ತೀವ್ರ ಚಳಿಯ ನಡುವೆ ಪ್ರವಾಸಿಗರು ತೀವ್ರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಕೇವಲ 15 ಕಿಲೋಮೀಟರ್ ದೂರ ಪ್ರಯಾಣಿಸಲು 10 ಗಂಟೆಗಳಷ್ಟು ಸಮಯ ತೆಗೆದುಕೊಳ್ಳೋದ್ರಿಂದ ಪ್ರವಾಸಿಗರ ಕಾರುಗಳು ಅಕ್ಷರಶಃ ತೆವಳುವಂತಾಗಿದೆ. ಬೆಂಗಳೂರಲ್ಲಿ ಈ ಸಿಎಂಎಸ್ ಮಾಜಿ ಸಿಬ್ಬಂದಿಯಿಂದ ಒಂದು ರಾಬರಿ ನಡೆದಿತ್ತು. ಆ ಕೇಸ್ ಇನ್ನೂ ಕೂಡ ಘಟನೆ ಮಾಸಿಲ್ಲ. ಆದರೆ ಅಂಥದ್ದೇ ಒಂದು ರಾಬರಿ ಪ್ರಕರಣ ಮತ್ತೆ ಬೆಂಗಳೂರಲ್ಲಿ ನಡೆದಿದೆ. ATMಗೆ ಹಾಕಬೇಕಾಗಿದ್ದಂಥ ಬರೋಬ್ಬರಿ 1,37,00,000 ಹಣವನ್ನ ಮತ್ತೆ ದರೋಡೆಕೋರರು ಕದ್ದಿದ್ದಾರೆ. ದರೋಡೆ ಮಾಡಿದ್ದಾರೆ. ATMಗೆ ಹಾಕಬೇಕಾಗಿದ್ದಂತಹ ಹಣ ದರೋಡೆ ಆಗಿದೆ. ಸಿಎಂಎಸ್ ಮಾಜಿ ಸಿಬ್ಬಂದಿಯ ಘಟನೆ ಮಾಸೋ ಮುನ್ನ ಈ ಕೃತ್ಯ ನಡೆದಿದೆ. ಆಕ್ಸಿಸ್ ಮತ್ತು SBI ಬ್ಯಾಂಕ್ ATM ಹಣವನ್ನ ಈ ಸಿಬ್ಬಂದಿ ದೋಚಿದ್ದಾರೆ. ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದ 1,37,00,000 ಹಣ ಲೂಟಿ ಮಾಡಿರೋದು. 2 ತಂಡಗಳಿಂದ ಈ ರೀತಿ ಕೃತ್ಯ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಪ್ರಾಪರ್ ಆಗಿ ಪ್ಲಾನ್ ಮಾಡಿಕೊಂಡು 2 ತಂಡಗಳು ಈ ರೀತಿಯಾಗಿ ಕೃತ್ಯ ಮಾಡಿದೆ. ಜನವರಿ 19ರಂದು ನಡೆದಿರುವಂತಹ ಘಟನೆ ಇದು. ಒಂದು ತಂಡದಿಂದ 80,49,800 ರೂಪಾಯಿ, ಮತ್ತೊಂದು ತಂಡದಿಂದ 57,96,400 ರೂಪಾಯಿ ಲೂಟಿ ಮಾಡಿರೋದು. ಇವರೆಲ್ಲರೂ ಕೂಡ ಸಿಬ್ಬಂದಿ ಅನ್ನುವಂಥ ಮಾಹಿತಿ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂಥ ಮಾಹಿತಿ. ಆದರೆ ಅವರು ಈ ರೀತಿಯಾಗಿ ಮಾಡಿರೋದು ಹೌದಾ ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಸಲಿಗೆ ಒಂದಷ್ಟು ಅನುಮಾನಗಳು ಸಿಬ್ಬಂದಿಯ ಮೇಲೆ ಮೂಡ್ತಾ ಇರೋದು. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಮತ್ತು ವರುಣ್ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಪೊಲೀಸರು ಈಗಾಗಲೇ ತಿಳಿಸಿರೋದು. ಅವ್ರ ಜೊತೆಯಲ್ಲಿ ಮತ್ಯಾರಿದ್ದಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾವ ಕಡೆ ಹೋದ್ರು, ಎಲ್ಲಿ ಹೋದ್ರು ಅನ್ನುವಂಥ ನಿಟ್ಟಿನಲ್ಲಿ CCTV ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆಯನ್ನು ನಡೆಸಲಾಗ್ತಾ ಇದೆ.
1,37,00,000 ಈಗ ರಾಬರಿ ಆಗಿರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ನಿಜಕ್ಕೂ ಕೂಡ ರಾಜ್ಯದ ಜನರಿಗೆ ಗಾಬರಿ ಆಗುವಂತೆ ಮಾಡಿದೆ, ಆತಂಕ ಮನೆ ಮಾಡಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಆದರೆ ಎರಡು ತಂಡಗಳು ಪ್ರಾಪರ್ ಆಗಿ ಪ್ಲಾನ್ ಮಾಡಿದೆ ಅನ್ನೋದಾದ್ರೆ ಇವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರಬೇಕು. ಯಾರು ಎಲ್ಲ ಹೋದ್ರು ಅನ್ನುವಂಥ ವಿಚಾರ ಏನಾದರೂ ಪೊಲೀಸರಿಂದ ಅಧಿಕೃತವಾಗಿ ಸಿಕ್ಕಿದೆಯಾ? ಏನೇನು ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್? ಈಗಾಗಲೇ ಕೋರಮಂಗಲ ಪೊಲೀಸರು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ATMಗಳಿಗೆ ಹಣವನ್ನು ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನು ಕಡಿತಗೊಳಿಸಿ ATMಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಅಂದರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಆದರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟನ್ನು ಮಾಡ್ತಾರೆ, ಅಂದರೆ ಬ್ಯಾಂಕ್ CMS ಏನಿದೆ ಅದನ್ನು ಆಡಿಟನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು, ಅಂದರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿಯ ಹಣವನ್ನು ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನು ATMಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ATMಗೆ ಒಂದು ಹಣವನ್ನು ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ ಕಂಪನಿ ಏನಿದೆ, ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನು ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನು ಹೇಳಲಾಗುತ್ತೆ, ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನು ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನು ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾಕಂದರೆ ಈ ಕೃತ್ಯ ಆದ ಬಳಿಕ ಆಡಿಟನ್ನು ಮಾಡ್ತಾರೆ, ಆಡಿಟಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂಥದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ ಈಗ ತೀವ್ರ ಹುಡುಕಾಟವನ್ನು ಕೋರಮಂಗಲ ಪೊಲೀಸರು ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಡೀ ದೇಶದಲ್ಲೇ ನಡೆದಿರುವಂಥ ಅತಿ ದೊಡ್ಡ ದರೋಡೆ, 400 ಕೋಟಿ ದರೋಡೆ ಆಗಿದೆ. ಆ ದುಡ್ಡು ಯಾರಿಗೆ ಸೇರಿದ್ದು ಅನ್ನೋದು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇತ್ತು ಅನ್ನೋದು ಗೊತ್ತಿಲ್ಲ, ಕಂಟೈನರ್ ಪತ್ತೆ ಇಲ್ಲ. ಇದೆಲ್ಲವೂ ಅನುಮಾನಗಳು, ಪ್ರಶ್ನೆಗಳು ಎಲ್ಲ ಇರುವಂತಹ ಸಂದರ್ಭದಲ್ಲೇ ಆ ಒಬ್ಬ ರಾಜಕಾರಣಿ ಈ ಎಲ್ಲದರ ಉಸ್ತುವಾರಿಯನ್ನ ವಹಿಸಿದ್ದ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ SIT ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಹಣದ ಮೂಲವೇ ಗೊತ್ತಿಲ್ಲ, ಹಣ ಸಾಗಿಸ್ತಿದ್ದ ಕಂಟೈನರ್ ಪತ್ತೆ ಇಲ್ಲ, ಬ್ಯಾನ್ ಆಗಿದ್ದ ದುಡ್ಡಿನ ಬೆಟ್ಟ ಯಾರದ್ದು ಅಂತ ತಿಳಿದಿಲ್ಲ, ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತ ಗುಜರಾತ್ಗೆ ಹೋಗ್ತಿತ್ತ ಅನ್ನೋ ಮಾಹಿತಿಯೂ ಇಲ್ಲ. ಇನ್ನು ಇಲ್ಲಿ ಲೂಟಿಯಾಗಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 400 ಕೋಟಿ ರೂಪಾಯಿ. ಈ ಘಟನೆ ನಡೆದಿದ್ದು ಬೆಳಗಾವಿಯ ಚೋರ್ಲಾ ಗಡಿಭಾಗದಲ್ಲಿ. ರು 400 ಕೋಟಿ ದರೋಡೆ ಪ್ರಕರಣದ ತನಿಖೆ ಚುರುಕು. ಕಿಶೋರ್ ಅಜರ್ ಪತ್ತೆಯಾದ್ರೆ ಹಣದ ರಹಸ್ಯ ಬಯಲು. ಬೆಳಗಾವಿಯ ಚೋರ್ಲಾಘಾಟ್ನಲ್ಲಿ ದರೋಡೆಯಾದ 400 ಕೋಟಿ ರೂಪಾಯಿ ಕೇಸ್ನ ತನಿಖೆಯನ್ನ ಮಹಾರಾಷ್ಟ್ರದ SIT ಟೀಮ್ ತನಿಖೆ ನಡೆಸಿದ್ದಾರೆ. ಹಣ ಯಾರದ್ದು, ಕಂಟೈನರ್ ಎಲ್ಲಿ ಹೋಯ್ತು ಅಂತ ತಲಾಶ್ ನಡೆಸಿದ್ದಾರೆ. ಈ ಎರಡು ವಿಷಯ ಬಹಿರಂಗವಾದ್ರೆ ಕಳ್ಕಾಸಿನ ಓನರ್ ಯಾರು ಅಂತ ಗೊತ್ತಾಗಲಿದೆ. ತನಿಖೆ ಚುರುಕುಗೊಂಡ ಬೆನ್ನಲ್ಲೇ ಆಡಿಯೋ ಒಂದು ಬಾರಿ ಹಲ್ಚಲ್ ಸೃಷ್ಟಿಸಿದ್ದು. ಇದರ ಮಧ್ಯೆ ಗುಜರಾತ್ ನಂಟು ಬಟ ಬಯಲಾಗಿದೆ. 400 ಕೋಟಿ ರು ಗುಜರಾತ್ ರಾಜಕಾರಣಿಯದ್ದ. ಜಯೇಶ್ ಎಂಬಾತನ ಜೊತೆ ಮಹಾರಾಷ್ಟ್ರದ ಕಿಶೋರ್ ಸೇಠ್ ಮಾತನಾಡಿದ್ದ ಎನ್ನಲಾದ ಆಡಿಯೋದಲ್ಲಿ ನನ್ನ ಮತ್ತು ವಿರಾಟ್ಗೆ ಪರಿಚಯವಿದ್ದ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಅವರು ಗುಜರಾತ್ ರಾಜಕಾರಣಿ ಅಂತ ಆಡಿಯೋದಲ್ಲಿ ಹೇಳಿದ್ದಾನೆ. विराट ಹೇಳಿದ್ದಕ್ಕೆ ನಾನು ಹೂಡಿಕೆ ಮಾಡಿದ್ದೆ ಅಂತ ಕಿಶೋರ್ ಹೇಳಿದ್ದಾನೆ. आता कसं आहे की त्याच्यामध्ये जो मध्यस्थी माणूस आहे तो मोठा आहे
म्हणजे विराट आणि माझ्यामध्ये माणूस आहे, तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता. ಬಿಲ್ಡರ್ ಕಿಶೋರ್ ವಿರಾಟ್ ಮಾತು ಕೇಳಿ ಹಣ ಇನ್ವೆಸ್ಟ್ ಮಾಡಿದ್ದಾಗಿ ಹೇಳ್ತಿದ್ದಾನೆ. ಆದರೆ ಯಾವುದಕ್ಕೆ ಹಣ ಹೂಡಿಕೆ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅಲ್ಲದೆ ಇದೇ ಕಿಶೋರ್ ಹಳೆ ನೋಟು ಬದಲಾವಣೆ ಜವಾಬ್ದಾರಿ ಹೊತ್ತಿದ್ದಾನಂತೆ. ಈ ಜವಾಬ್ದಾರಿಯನ್ನ ವಿರಾಟ್ ಎಂಬಾತನಿಗೆ ವಹಿಸಿದ್ದಾನಂತೆ. ಇದೀಗ ವಿರಾಟ್ ಹುಡುಗರೆ 400 ಕೋಟಿ ಹಣ ಎಗರಿಸಿದ್ದಾರೆ ಎನ್ನಲಾಗ್ತಿದೆ. ನಾಪತ್ತೆಯಾಗಿರೋ ಬಿಲ್ಡರ್ ಕಿಶೋರ್ ಸೇಠ್ ಕಂಟೈನರ್ ವಾಹನದ ಉಸ್ತುವಾರಿ ಅಜರ್ ಪತ್ತೆಗೆ ಕಾಕಿ ತೀವ್ರ ತಲಾಶ್ ನಡೆಸಿದೆ. ಮಹಾರಾಷ್ಟ್ರದ ಎಸ್ಐಟಿ ಮುಖ್ಯಸ್ಥ ಆದಿತ್ಯ ಮೀರಕೇಲ್ಕರ್ ನೇತೃತ್ವದಲ್ಲಿ ತನಿಖೆ ನಡೆದಿದೆ. ಇನ್ನು ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಬೆಳಗಾವಿ ಪೊಲೀಸರು ನಾಸಿಕ್ ಪೊಲೀಸರಿಗೆ ಪತ್ರ ಬರೆದರೂ ಕ್ಯಾರೆ ಅಂತಿಲ್ವಂತೆ. ಇದರಿಂದ ನಾಸಿಕ್ ಪೊಲೀಸರ ನಡೆಗೆ ಬೆಳಗಾವಿ ಪೊಲೀಸರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಲಿಖಿತ ರೂಪದಲ್ಲಿ ಲೆಟರ್ ಕೊಟ್ಟರೂ ಆರೋಪಿಗಳ ವಿಚಾರಣೆಗೆ ಅವಕಾಶ ನೀಡಿಲ್ವಂತೆ. ಇತ್ತ ದರೋಡೆ ಪ್ರಕರಣದ ಯಾವ ಮಾಹಿತಿಯೂ ಸಿಗದೆ ಬೆಳಗಾವಿ ಪೊಲೀಸರು ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಸದ್ಯ ಮಹಾರಾಷ್ಟ್ರ ಪೊಲೀಸರು ವಿರಾಟ್ನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. 2,000 ಮುಖಬೆಲೆಯ ಈ ಬೃಹತ್ ಮೊತ್ತ ಈಗ ಎಲ್ಲಿದೆ? ಗುಜರಾತ್ ರಾಜಕಾರಣಿಯ ಪಾತ್ರವೇನು? ಮತ್ತು ಈ ಮನಿ ಲಾಂಡ್ರಿಂಗ್ ಮಾಫಿಯಾದಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಎಂಬ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ದೇಶದ ಅತಿದೊಡ್ಡ ದರೋಡೆ ಪ್ರಕರಣದ ಹಿಂದೆ ಅಡಗಿರುವ ದೊಡ್ಡ ತಿಮಿಂಗಿಲಗಳು ಶೀಘ್ರದಲ್ಲೇ ಬಲೆಗೆ ಬೀಳುವ ಸಾಧ್ಯತೆ ಇದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಂದು ದೇಶಾದ್ಯಂತ ಬ್ಯಾಂಕ್ ಸೇವೆಗಳು ಬಂದ್ ಆಗಲಿದೆ. ಬ್ಯಾಂಕ್ ಸಿಬ್ಬಂದಿಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳು ಇವತ್ತು ಕಾರ್ಯನಿರ್ವಹಿಸೋದಿಲ್ಲ. ಕೆಲಸದ ಅವಧಿಯನ್ನ ಕಡಿತ ಮಾಡಬೇಕು ಅಂತ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ದೇಶಾದ್ಯಂತ ಇವತ್ತು ಬ್ಯಾಂಕ್ ಸೇವೆಗಳಿರೋದಿಲ್ಲ. ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದಾರೆ. 5 ದಿನಗಳ ಕೆಲಸದ ವಾರವನ್ನು ತಕ್ಷಣ ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯ, ಆಗ್ರಹ ಈಗ ಕೇಳಿ ಬರ್ತಾ ಇರೋದು. ಇವತ್ತು ರಾಷ್ಟ್ರವ್ಯಾಪಿ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಹಾಗಾಗಿ ಒಂದಷ್ಟು ಬ್ಯಾಂಕ್ಗಳ ಸೇವೆಯ ಸಂದರ್ಭದಲ್ಲಿ ಅಂದರೆ ಬ್ಯಾಂಕ್ಗಳ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಬಂದಿರಲಿದೆ. ಒಂದಷ್ಟು ವ್ಯತ್ಯಯಗಳು ಆಗಲಿದೆ ಅನ್ನುವಂಥ ಮಾಹಿತಿ. ಸರ್ಕಾರ ಇದಕ್ಕೆ ಸ್ಪಂದನೆಯನ್ನು ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ವಿಚಾರ. ಅದರ ಜೊತೆಯಲ್ಲಿ ಕೆಲಸದ ಅವಧಿಯನ್ನು ಕಡಿತ ಮಾಡಬೇಕು, 5 ದಿನಗಳವರೆಗೆ ಕೆಲಸದ ಅವಧಿ ಇರಬೇಕು ಅನ್ನುವಂಥ ಆಗ್ರಹವನ್ನು ಈಗ ಬ್ಯಾಂಕ್ ಸಿಬ್ಬಂದಿ ಮುಂದೆ ಇಟ್ಟಿದ್ದಾರೆ. ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರು ಈಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂಥ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ದರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂಥವ್ರು, ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕಳೆದ 10 ದಿನಗಳಿಂದಲೂ ಕೂಡ ಈಗಾಗಲೇ ಉತ್ಖನನ ನಡೀತಾ ಇದೆ. ಇವತ್ತು 10ನೇ ದಿನದ ಉತ್ಖನನ ಕಾರ್ಯ. ಈಗಾಗಲೇ ಒಂದಷ್ಟು ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿದೆ. ಇತಿಹಾಸದ ಕಥೆಗಳನ್ನ ಹೇಳ್ತಾ ಇದೆ. ಇವತ್ತು 10ನೇ ದಿನದ ಉತ್ಖನನ. ಈಗಾಗಲೇ 10 ಅಡಿ ಅಗ್ದಿದ್ದಾರೆ. 10 ಅಡಿ ನಂತರದಲ್ಲಿ ಏನು ಸಿಗುತ್ತೆ ಅನ್ನುವಂಥ ಕುತೂಹಲ ಈಗ ಹೆಚ್ಚಾಗ್ತಾ ಇದೆ. ಲಕ್ಕುಂಡಿಯ ಸುತ್ತಮುತ್ತ 15 ವೀರಗಲ್ಲುಗಳು ಪತ್ತೆಯಾಗಿದೆ. ಇದೆಲ್ಲವೂ ಕೂಡ ಒಂದೊಂದು ಕಥೆಗಳನ್ನ ಹೇಳ್ತಾ ಇದೆ. ಒಂದೊಂದು ಯುದ್ಧದ ಕಥೆಗಳನ್ನ ಹೇಳ್ತಾ ಇದೆ, ಇತಿಹಾಸವನ್ನ ಹೇಳ್ತಾ ಇದೆ ಈ ವೀರಗಲ್ಲುಗಳು. ಸರ್, ಈಗ ರಾಷ್ಟ್ರಕೂಟರು 8 ಮತ್ತು 9, 10ನೇ ಶತಮಾನದಲ್ಲಿ ಲಕ್ಕುಂಡಿಯಲ್ಲಿದ್ದರು. ಆ ಸಮಯದಲ್ಲಿ ಎಷ್ಟು ಯುದ್ಧಗಳಾಗಿದ್ದು, ಏನು ಹೇಳ್ತಾವಿವು ಅಂತ?
ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಾನ್ಯವಾಗಿ ಗದಗ ಪರಿಸರದಲ್ಲಿಯೂ ಕೂಡ ಯುದ್ಧ ನಡೀತಿದ್ವು. ಬೇರೆ ಬೇರೆ ಪ್ರಕಾರದಲ್ಲಿ ಕೆಲವು ಶತ್ರುಗಳು ಇಲ್ಲಿನ ಊರಿನ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರು. ಹೀಗಾಗಿ ಆ ಕಾಲಾವಧಿಯ ಗಲ್ಲುಗಳನ್ನು ನಾವು ಹಲವು ಪ್ರಕಾರಗಳಲ್ಲಿ ಗಮನಿಸಬಹುದು. ಒಂದು, ಸಾಮಾನ್ಯವಾದಂಥ ಯುದ್ಧಗಳಲ್ಲಿ ಭಾಗವಹಿಸಿ ಮರಣ ಹೊಂದಿರತಕ್ಕಂಥ ವೀರರು. ಮತ್ತೊಂದು, ಊರು ಅಳಿವು ಅಂದರೆ ಊರಿನ ಮೇಲೆ ದಾಳಿ ಮಾಡಿ ಅದರಲ್ಲಿ ಮರಣ ಹೊಂದಿರತಕ್ಕಂಥ ವೀರರು. ಇನ್ನೊಂದು, ಪೆನ್ಬುಯಲ್ ಅಂದರೆ ಒಂದು ಊರಿನ ಮೇಲೆ ದಾಳಿ ಮಾಡಿ ಸ್ತ್ರೀಯರ ಮೇಲೆ ಅತ್ಯಾಚಾರನ ಮಾಡ್ತಕ್ಕಂಥ ಶತ್ರುಗಳು. ಮತ್ತೊಂದು ಗೋವು, ಈ ತುರ್ಗೋಳ್ ವೀರಗಲ್ಲು ಅಂತೇಳಿ ಲಕ್ಕುಂಡಿಯಲ್ಲಿ ಸಿಗ್ತಕ್ಕಂಥ ರಾಷ್ಟ್ರಕೂಟರ ಕಾಲದ ತುರ್ಗೋಳ್ ವೀರಗಲ್ಲು ಅದು. ಹಾಗಾಗಿ ಈ ಪ್ರದೇಶದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಈ ದಾಳಿಗಳು ನಡೀತಾ ಇದ್ದವು. ಅಂದ್ರೆ ವೀರಗಲ್ಲುಗಳು ಸಾಮಾನ್ಯವಾಗಿ ಯುದ್ಧಗಳಲ್ಲಿ ಮರಣ ಹೊಂದಿರತಕ್ಕಂಥ ವೀರರಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ಹೇಳಿದರೆ, ಇನ್ನು ಕೆಲವು ಈ ಬೇರೆ ಬೇರೆ ದಾಳಿಗಳು, ಶತ್ರುಗಳು ಊರಿನ ಮೇಲೆ ದಾಳಿ ಮಾಡು, ಅದು ಸಂಪತ್ತಿನ ಲೂಟಿ ಇರ್ಬೋದು, ಅಥವಾ ಊರಿನ ಮೇಲೆ ಸ್ತ್ರೀಯರ ಮೇಲೆ ಅತ್ಯಾಚಾರ ಇರ್ಬೋದು, ಊರಿನ ಗೋ ಸಂಪತ್ತನ್ನು ದೋಚಿಕೊಂಡು ಹೋಗ್ಲಿಕ್ಕೆ ಬಂದಿರಬಹುದು. ಇಂಥ ಇತ್ಯಾದಿ ಪ್ರಕಾರಗಳಲ್ಲಿ ದಾಳಿ ಮಾಡಿರ್ತಕ್ಕಂಥ ವೀರರ ಪರೋಕ್ಷ ವಿನ್ಯಾರ್ಥವಾಗಿ ಈ ಬೆಟಗೇರಿ ಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಈ ವೀರಗಲ್ಲುಗಳ ಅವತ್ತಿನ ಗದಗ ಲಕ್ಕುಂಡಿ ಪರಿಸರದಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳಿಗೆ ಅತ್ಯಂತ ಮಹತ್ವಪೂರ್ಣವಾದಂಥ ಆಕಾರಗಳು ಅಂತೇಳಿ ನಾವು ಇವುಗಳನ್ನು ಹೇಳ್ಬೋದು. ಸರಿ, ಇವಾಗ ಇವು ರಾಷ್ಟ್ರಕೂಟರದಲ್ಲಿ ಯುದ್ಧಗಳಾಗಿರ್ಬೋದು, ಎಲ್ಲಿಂದ ದಂಡೆತ್ತಿ ಬಂದಿರ್ಬೋದು, ಯಾವ ರೀತಿ ಯುದ್ಧ ಆಗಿರ್ಬೋದು, ಇಲ್ಲೆಲ್ಲ ನೋಡಿದರೆ ಯಾವ ರೀತಿ ಇವರು ದೇವಲೋಕಕ್ಕೆ ಹೋಗೋದು, ಏನು ಸಾರ್ತಾವೆ ಇವು ವೀರಗಲ್ಲುಗಳಂತ? ಸಾಮಾನ್ಯವಾಗಿ ಇಲ್ಲಿ ಸುಮಾರು 15 ವೀರಗಲ್ಲುಗಳನ್ನು ನಾವು ಗಮನಿಸ್ತೀವಿ. ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಂತೆ 2 ವೀರಗಲ್ಲುಗಳಲ್ಲಿ ಮಾತ್ರ ಶಾಸನಗಳನ್ನು ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಒಂದು, ಈ ಬಟ್ಟಕೆರೆಯ ಮೇಲೆ ಶತ್ರುಗಳು ದಾಳಿ ಮಾಡಿದಾಗ ಇಲ್ಲಿಯ ವೀರನು ಅವರನ್ನು ಎದುರಿಸಿ ಆ ಈ ಯುದ್ಧದಲ್ಲಿ ಗಾಯಗಳಾಗಿ ಆ ಮರಣ ಹೊಂದಿದ ನಂತರದಲ್ಲಿ ಆಕಾಶ ಮಾರ್ಗವಾಗಿ ದೇವಲೋಕನ್ನು ಪಡೆದಿರ್ತಕ್ಕಂಥ ವಿಚಾರಗಳನ್ನು ಈ ಎಲ್ಲ ವೀರಗಲ್ಲುಗಳಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಸಾಮಾನ್ಯವಾಗಿ ವೀರಗಲ್ಲುಗಳನ್ನು ತಾವೆಲ್ಲ ಗಮನಿಸ್ಬೋದು. 3 ಪಟ್ಟಿಕೆಗಳು ಇರ್ತಕ್ಕಂಥದ್ದು. ರಾಷ್ಟ್ರಕೂಟರು ಮತ್ತು ಬಾದಾಮಿ ಚಾಲುಕ್ಯರ ವೀರಗಲ್ಲುಗಳನ್ನು 3 ಪಟ್ಟಿಕೆಗಳಲ್ಲಿ ತೋರಿಸ್ತಕ್ಕಂಥದ್ದು. ಕೆಳಗಿನ ಪಟ್ಟಿಕೆ ಭೂಲೋಕ, ಮತ್ತು 2ನೇ ಪಟ್ಟಿಕೆ ಮಧ್ಯಲೋಕ, ಮೇಲಿನ ಪಟ್ಟಿಕೆ ದೇವಲೋಕ ಅಂತೇಳಿ. ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಯುದ್ಧದಲ್ಲಿ ಮಾಡಿದಂಥ ವೀರನೇ ದೇವನ ಸ್ವರೂಪವನ್ನು ಪಡಿತಕ್ಕಂಥದ್ದು, ದೇವನ ಸ್ಥಾನಮಾನವನ್ನು ಪಡಿತಕ್ಕಂಥದ್ದು ಅನ್ನೋ ಉದ್ದೇಶದಿಂದ ಈ ರೀತಿ 3ನೇ ಶಿಲ್ಪ ಪಟ್ಟಿಕೆಯಲ್ಲಿ ವೀರನನ್ನ ದೇವರ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.